ಕಾಕ್ರೋಚ್ ಜನತಾ ಪಾರ್ಟಿ. Jobs, not jokes. We want justice. ಈ ಹೆಸರು ಈಗ ಭಾರತದೆಲ್ಲೆಡೆ ವೈರಲ್ ಆಗುತ್ತಿದೆ. ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲಿ, ಯೂಟ್ಯೂಬ್ ಶಾರ್ಟ್ಸ್ಗಳಲ್ಲಿ, ಎಕ್ಸ್ ಪ್ಲಾಟ್ಫಾರ್ಮ್ನಲ್ಲಿ ಎಲ್ಲ ಕಡೆ ಒಂದೇ ಸಿಂಬಲ್, ಒಂದೇ ಮೀಮ್, ಒಂದೇ ಪ್ರಶ್ನೆ. ಯಾಕೆ ಸಾವಿರಾರು ಯುವಕರು ತಮ್ಮನ್ನೇ ಕಾಕ್ರೋಚ್ ಅಂತ ಕರೆದುಕೊಳ್ಳುತ್ತಿದ್ದಾರೆ? ಇದು ಕೇವಲ ಕಾಮಿಡಿ ಅಲ್ಲ, ಕೇವಲ ಮೀಮ್ ಕೂಡ ಅಲ್ಲ. ಇದು ಭಾರತದ ಫ್ರಸ್ಟ್ರೇಟೆಡ್ ಡಿಜಿಟಲ್ ಜನರೇಷನ್ನ ಕೋಪ, ವ್ಯಂಗ್ಯ ಮತ್ತು ರಿಬೆಲಿಯನ್ ಆಗಿ ಬದಲಾಗುತ್ತಿರುವ ಕಥೆ. ಮತ್ತು ಈ ಸ್ಟೋರಿ ಶುರುವಾಗುವುದು ಭಾರತದ ಅತ್ಯಂತ ಪವರ್ಫುಲ್ ಜಾಗದಿಂದ, ಸುಪ್ರೀಂ ಕೋರ್ಟ್ನಿಂದ. ಮೇ 15, 2026 ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಹಿಯರಿಂಗ್ ನಡೆಯುತ್ತಿದೆ. ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಡಿಜಿಟಲ್ ಸ್ಪೇಸಸ್ ಮತ್ತು ಲೀಗಲ್ ಟೂಲ್ಸ್ ಮಿಸ್ಯೂಸ್ ಮಾಡುವವರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಆಗ ಅವರು ಕಾಂಟ್ರವರ್ಷಿಯಲ್ ರಿಮಾರ್ಕ್ ಕೊಡುತ್ತಾರೆ. ಕೆಲವರು ಕಾಕ್ರೋಚಸ್ ಮತ್ತು ಪ್ಯಾರಾಸೈಟ್ಸ್ ತರಹ ವರ್ತಿಸುತ್ತಾರೆ. ಪ್ರೊಫೆಷನ್ನಲ್ಲಿ ಅವಕಾಶ ಸಿಗದಾಗ ಮೀಡಿಯಾ, ಸೋಷಿಯಲ್ ಮೀಡಿಯಾ, RTI ಆಕ್ಟಿವಿಸಂ ಮೂಲಕ ಸಿಸ್ಟಮ್ ಮೇಲೆ ದಾಳಿ ಮಾಡುತ್ತಾರೆ. ಕೋರ್ಟ್ ರೂಮ್ನಲ್ಲಿ ಅದು ಓರಲ್ ಅಬ್ಸರ್ವೇಷನ್ ಮಾತ್ರ, ಆದರೆ ಸೋಷಿಯಲ್ ಮೀಡಿಯಾನಲ್ಲಿ ಕ್ಲಿಪ್ಡ್ ವಿಡಿಯೋಸ್ ವೈರಲ್ ಆಗುತ್ತವೆ. ಅನ್ಎಂಪ್ಲಾಯ್ಡ್ ಯೂತ್ಗೆ ಕಾಕ್ರೋಚ್ ಅಂದ್ರ ಅನ್ನೋ ಔಟ್ರೀಚ್ ದೇಶಾದ್ಯಂತ ಹರಡುತ್ತದೆ. ಅನ್ಎಂಪ್ಲಾಯ್ಡ್ ಯೂತ್, RTI ಆಕ್ಟಿವಿಸ್ಟ್ಸ್, ಡಿಜಿಟಲ್ ಕ್ರಿಟಿಕ್ಸ್ ಹಲವರು ಇದನ್ನು ತಮ್ಮ ಮೇಲಿನ ಇನ್ಸಲ್ಟ್ ಅಂತ ಫೀಲ್ ಮಾಡುತ್ತಾರೆ. ಇದೇ ಸಮಯದಲ್ಲಿ ಡಿಜಿಟಲ್ ಆಕ್ಟಿವಿಸ್ಟ್ ಅಭಿಜಿತ್ ದಿಪ್ಕೆ ಎಕ್ಸ್ ಪ್ಲಾಟ್ಫಾರ್ಮ್ನಲ್ಲಿ CGP 2029 ಅನ್ನೋ ಹ್ಯಾಂಡಲ್ ಕ್ರಿಯೇಟ್ ಮಾಡಿ ಕಾಕ್ರೋಚ್ ಜನತಾ ಪಾರ್ಟಿ ಲಾಂಚ್ ಮಾಡುತ್ತಾರೆ. ಸ್ಲೋಗನ್: ವಾಯ್ಸ್ ಆಫ್ ದ ಲೇಜಿ ಅಂಡ್ ಅನ್ಎಂಪ್ಲಾಯ್ಡ್. ಫನಿ ಪೋಸ್ಟರ್ಸ್, EI ಸ್ಪೀಚಸ್, ಕಾಕ್ರೋಚ್ ಮೀಮ್ಸ್ ಕೆಲವೇ ಗಂಟೆಗಳಲ್ಲಿ ಇಂಟರ್ನೆಟ್ ಫ್ಲಡ್ ಮಾಡುತ್ತವೆ. ಶಾಕಿಂಗ್ ವಿಷಯ ಏನಂದ್ರೆ, ಕೇವಲ 48 ಗಂಟೆಗಳಲ್ಲಿ 25,000ಕ್ಕೂ ಹೆಚ್ಚು ಡಿಜಿಟಲ್ ಮೆಂಬರ್ಸ್ ಸೇರಿಕೊಳ್ಳುತ್ತಾರೆ. ಅಫಿಷಿಯಲ್ ವೆಬ್ಸೈಟ್ ಲಾಂಚ್ ಆಗುತ್ತದೆ, ಕಾಕ್ರೋಚ್ ಜನತಾ ಪಾರ್ಟಿ .org. ಬಯೋಸ್ಗಳಲ್ಲಿ ಕಾಕ್ರೋಚ್ ಇಮೋಜಿ ಕಾಣಿಸಿಕೊಳ್ಳುತ್ತದೆ. ಅಪೋಸಿಷನ್ ಪಾಲಿಟಿಷಿಯನ್ಸ್ ಕೂಡ ಸರ್ಕಾಸ್ಟಿಕಲಿ ರಿಯಾಕ್ಟ್ ಮಾಡತೊಡಗುತ್ತಾರೆ. ಮಹುವಾ ಮೊಯ್ತ್ರಾ ಮತ್ತು ಕೀರ್ತಿ ಅವರು ಹ್ಯೂಮರಸ್ ಪೋಸ್ಟ್ಸ್ ಹಾಕುತ್ತಾರೆ. ಆದರೆ ಇಲ್ಲಿ ಒಂದು ಡೇಂಜರಸ್ ರಿಯಾಲಿಟಿ ಕಾಣಿಸುತ್ತದೆ. ಇಂಟರ್ನೆಟ್ನಲ್ಲಿ ಟ್ರೂತ್ಗಿಂತ ಪರ್ಸೆಪ್ಷನ್ ವೇಗವಾಗಿ ಓಡುತ್ತದೆ. ಸುಪ್ರೀಂ ಕೋರ್ಟ್ ರಿಮಾರ್ಕ್ ಒರಿಜಿನಲಿ ಫೇಕ್ ಕ್ರೆಡೆನ್ಷಿಯಲ್ಸ್ ಮಿಸ್ಯೂಸ್ ಬಗ್ಗೆ ಇರಬಹುದು, ಆದರೆ ಸೋಷಿಯಲ್ ಮೀಡಿಯಾ ಅದನ್ನು ಅನ್ಎಂಪ್ಲಾಯ್ಡ್ ಜನರೇಷನ್ ವಿರುದ್ಧದ ಅಟ್ಯಾಕ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡುತ್ತದೆ. ಒಂದು ಮೀಮ್ ಮೂವ್ಮೆಂಟ್ ಆಗುತ್ತದೆ, ಸರ್ಕಾಸ್ಟಿಕ್ ಜೋಕ್ ಪೊಲಿಟಿಕಲ್ ಐಡೆಂಟಿಟಿ ಆಗುತ್ತದೆ, ಮತ್ತು ಕಾಕ್ರೋಚ್ ಜನತಾ ಪಾರ್ಟಿ ಫ್ರಸ್ಟ್ರೇಷನ್ನ ಸಿಂಬಲ್ ಆಗಿಬಿಡುತ್ತದೆ. ಈಗ ಪ್ರಶ್ನೆ ಒಂದೇ: ಇದು ಕೇವಲ ವೈರಲ್ ಜೋಕ ಅಥವಾ ಭಾರತದ ಡಿಜಿಟಲ್ ಜನರೇಷನ್ನ ಮೊದಲ ವಾರ್ನಿಂಗ್ ಸಿಗ್ನಲ್? ಏಕೆಂದರೆ ಯುವಕರು ತಮ್ಮನ್ನೇ ಕಾಕ್ರೋಚ್ ಅಂತ ಕರೆದುಕೊಳ್ಳಲು ಆರಂಭಿಸಿದರೆ ಅಲ್ಲಿ ಸಮಸ್ಯೆ ಕೇವಲ ಇಂಟರ್ನೆಟ್ನಲ್ಲಿ ಇರುವುದಿಲ್ಲ, ಸಿಸ್ಟಮ್ ಒಳಗೂ ಏನೋ ಗಂಭೀರ